ಹೊಸ ವರ್ಷದ ಶುಭಾಶಯಗಳು ತಿಳಿಸಿದ ಪ್ರಧಾನಿ ಮೋದಿ. ಎಲ್ಲರಿಗೂ ಗಿರ್ಮಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸಾರಿ ಗೈಸ್, ಇಷ್ಟು ದಿವಸ ವೀಡಿಯೋ ಹಾಕಿರಲಿಲ್ಲ, ಇನ್ನು ಮುಂದೆ ವೀಡಿಯೋ ಬರ್ತಾ ಇರ್ತದೆ, ನೋಡ್ತಾ ಇರಿ, ಎಂಜಾಯ್ ಮಾಡ್ತೀರಿ ಅಂತ ಹೇಳ್ತಾ ಎಲ್ಲ ಸುದ್ದಿಗಳನ್ನು ಈ ಚಾನಲಲ್ಲಿ ನೀವು ಪಡ್ಕೊಳ್ಬೋದು. ಜನವರಿ 1, 2026ಕ್ಕೆ ಕಾಲಿಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ದೇಶ ಹಾಗೂ ವಿಶ್ವದ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಕೋರಿದ್ದಾರೆ. ಅಷ್ಟೇ ಅಲ್ಲದೆ ದೇಶದಲ್ಲಿ ಶಾಂತಿ ನೆಲೆಸಲು, ಪ್ರಜೆಗಳಿಗೆ ಉತ್ತಮ ಆರೋಗ್ಯ ಸಮೃದ್ಧಿ ಸಿಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಎಕ್ಸ್ನಲ್ಲಿ ಸಂದೇಶವನ್ನು ಹಂಚಿಕೊಂಡಿದ್ದು, ಜನರು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಯಶಸ್ಸು ಪಡೆಯಲಿ ಎಂದು ಹಾರೈಸಿದ್ದಾರೆ. ಹೊಸ ವರ್ಷವು ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ಮತ್ತು ನೀವು ಮಾಡುವ ಎಲ್ಲ ಸಾಧನೆಯೊಂದಿಗೆ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ ಎಂದಿದ್ದಾರೆ. ಓಕೆ, ನನ್ನ ಕಡೆಯಿಂದ ಈಗ ಪ್ರಧಾನಿ ಮೋದಿ ಅವರ ಕಡೆಯಿಂದ ಏನು ಹೇಳಿದ್ದಾರೆ ಅಂತ ನಾನು ತಿಳಿಸಿದ್ದೇನೆ. ಈಗ ನನ್ನ ಕಡೆಯಿಂದ ಏನಿದೆ ಅಂತ ಹೇಳಿದರೆ, ನೀವು ಕೂಡ ಕಮ್ಬ್ಯಾಕ್ ಮಾಡಬೇಕು. ನಾನಂತೂ 2026ರಲ್ಲಿ ಈ ಯೂಟ್ಯೂಬ್ ಚಾನಲ್ ಹೇಗಾದರೂ ಗ್ರೋತ್ ಮಾಡಬೇಕು, ಹೇಗಾದರೂ ಒಳ್ಳೆ ವೀಡಿಯೋ ಹಾಕಿ ಕಂಟೆಂಟ್ ಕೊಟ್ಟು ನಿಮಗೆ ನಿಮ್ಮ ಮನಸ್ಸನ್ನು ಗೆಲ್ಲಬೇಕು. ಈಗಾಗಲೇ 613 ಜನರ ಮನಸ್ಸನ್ನು ಗೆದ್ದಿದ್ದಾನೆ. ತುಂಬ ಖುಷಿ ಆಗ್ತಾ ಉಂಟು. 613 ಸಬ್ಸ್ಕ್ರೈಬರ್ ಅಂತ ಹೇಳಿದರೆ ಕೆಲವರಿಗೆ ಸಣ್ಣದು ಕಾಣಿಸುತ್ತೆ. ಅದೇ ನೀವು ಒಂದು ಸಲ ಯೋಚನೆ ಮಾಡಿ, 613 ಜನ ಬಂದು ನಿಮ್ಮ ಎದುರು ನಿಂತರೆ ಎಷ್ಟು ಜನ ಆಗ್ತಾರೆ, ಎಷ್ಟು ಗುಂಪು ಆಗ್ತದೆ ಅಂತ ನೀವು ಒಂದು ಸಲ ಯೋಚನೆ ಮಾಡಿ. ಅಷ್ಟು ನಂಗೆ ಖುಷಿ ಆಗ್ತಾ ಉಂಟು. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋಣ. 2025ರಲ್ಲಿ ನಾನು 1K ಕಂಪ್ಲೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ ಕಾರಣಾಂತರಗಳಿಂದ. ಓಕೆ, ಈ ಸಲ ನೀವು ಕೈ ಹಿಡಿದು ಮೇಲೆ ಎತ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು. ಮುಂದೆ ಸಿಗೋಣ. ಕಮ್ಬ್ಯಾಕ್ ಮಾಡ್ತೀನಿ ಗೈಸ್, ನಿಮಗೋಸ್ಕರ, ನನಗೋಸ್ಕರ. ನೀವು ನಿಮಗೋಸ್ಕರ ಮಾಡಿ, ನಾನು ನಂಗೋಸ್ಕರ ಮಾಡ್ತೇನೆ, ನಾನು ನಮಗೋಸ್ಕರ ಮಾಡ್ತೇನೆ. ಥ್ಯಾಂಕ್ ಯು, ಬೈ, ಲವ್ ಯು.